ಸಂಸತ್ನಲ್ಲಿ ಹೊಗೆ ಬಾಂಬ್ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ಆರೋಪಿ ಮೈಸೂರಿನ ಮನೋರಂಜನ್ ನಿವಾಸದಲ್ಲಿ ಸದ್ಯ ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಆರೋಪಿ ಮನೋರಂಜನ್ ಮನೆಯಲ್ಲಿ ಹುಡುಕಾಟ ಮತ್ತು ಅವರ ತಂದೆ ತಾಯಿಯ ವಿಚಾರಣೆ ಎಲ್ಲವೂ ಕೂಡ ಆಗ್ತಾ ಇದೆ. ಸಂಸತ್ ಭವನದಲ್ಲಿ ಸ್ಮೋಕ್ ಬಾಂಬ್ ಪ್ರಕರಣ ಸಂಬಂಧಿಸಿದ ಹಾಗೆ ಮೈಸೂರಿನಲ್ಲಿ ದೆಹಲಿ ಪೊಲೀಸರ ತಂಡ ಶೋಧ ಕಾರ್ಯವನ್ನ ನಡೆಸ್ತಾ ಇದೆ. ಮೈಸೂರಿನ ಆರೋಪಿ ಮನೋರಂಜನ್ ನಿವಾಸದಲ್ಲಿ ಶೋಧವನ್ನ ಮುಂದುವರೆಸಲಾಗಿದೆ. ಮೈಸೂರಿನ ವಿಜಯನಗರ 2ನೇ ಹಂತದಲ್ಲಿರುವಂತಹ ಮನೋರಂಜನ್ ನಿವಾಸ ಅದು. ಮನೋರಂಜನ್ ಕುಟುಂಬಸ್ಥರಿಗೆ ಸತತ 1 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿ ಹಲವು ಪ್ರಶ್ನೆಗಳನ್ನ ಈ ಸಂಬಂಧಿತವಾಗಿ ಕೇಳಿದ್ದಾರೆ. ದೆಹಲಿಯ ಸ್ಪೆಷಲ್ ಸೆಲ್ ಪೊಲೀಸರಿಂದ ಈ ವಿಚಾರಣೆ ಕಾರ್ಯ ಮುಂದುವರೆದಿದೆ. ಪ್ರಶ್ನೆಗಳನ್ನ ಸಿದ್ಧಪಡಿಸಿಕೊಂಡು ಪೊಲೀಸರು ಬಂದದ್ದು ಆ ಎಲ್ಲ ಪ್ರಶ್ನೆಗಳಿಗೆ ಮನೋರಂಜನ್ ಅವರ ತಂದೆ ಮತ್ತು ತಾಯಿಯಿಂದ ಉತ್ತರವನ್ನ ಪಡ್ಕೊಳ್ತಾ ಇದ್ದಾರೆ. ಕಾರಣ, ಮನೋರಂಜನ್ ಯಾಕೆ ಎಂಜಿನಿಯರಿಂಗ್ ಅನ್ನ ಅರ್ಧಕ್ಕೆ ಮೊಟಕುಗೊಳಿಸಿದ್ದ, ಯಾವ ಕೆಲಸ ಕಾರ್ಯವನ್ನು ಆತ ಮಾಡ್ತಾ ಇರಲಿಲ್ವಾ, ಮತ್ತು ಆತ ಏನೂ ಕೆಲಸ ಕಾರ್ಯ ಮಾಡ್ತಿರ್ಲಿಲ್ಲ ಅಂದ್ರೆ ಇಷ್ಟೆಲ್ಲ ಖರ್ಚನ್ನ ಮಾಡ್ಲಿಕ್ಕೆ ಅವನು ದೆಹಲಿಗೆ ಹೋಗೋದು ಮತ್ತೊಂದು ಇದೆಲ್ಲದಕ್ಕೂ ಕೂಡ ಅವನಿಗೆ ಆರ್ಥಿಕ ನೆರವು ಯಾರು ಕೊಡ್ತಾ ಇದ್ದಿದ್ದು, ಮನೆಯಿಂದ ಏನಾದರೂ ಹಣ ಪಡ್ಕೊಳ್ತಾ ಇದ್ನಾ, ಮತ್ತು ಈ ಸಾಗರ್ ಶರ್ಮಾ ಏನಿದ್ದಾನೆ ಅವನ ಜೊತೆಯಲ್ಲಿ ಈ ಒಂದು ಸ್ಮೋಕ್ ಬಾಂಬ್ ಪ್ರಕರಣದಲ್ಲಿ ಸಂಸತ್ನಲ್ಲಿ ಕಾಣಿಸ್ಕೊಂಡಂತಹ ವ್ಯಕ್ತಿ ಆತ ಮನೋರಂಜನ್ ನಿವಾಸಕ್ಕೆ ಈ ಹಿಂದೆ ಕೂಡ ಬಂದಿದ್ದ. ಸೊ ಆತ ಯಾಕೆ ಬಂದ, ಯಾವಾಗಿಂದ ಪರಿಚಯ, ನಿಮಗೆ ಸಾಗರ್ ಶರ್ಮಾನನ್ನ ಮನೋರಂಜನ್ ಯಾವ ರೀತಿಯಾಗಿ ಪರಿಚಯಿಸಿದ್ದ, ಮತ್ತು ಆ ಸಾಗರ್ ಶರ್ಮಾ ಜೊತೆಗೆ ಬೇರೆ ಯಾರಾದರೂ ಬಂದಿದ್ರಾ ಅಥವಾ ಅವನೊಬ್ಬನೇ ಅವತ್ತು ಬಂದಿದ್ನಾ, ಎಷ್ಟು ಬಾರಿ ಇಲ್ಲಿಯವರೆಗೂ ಬಂದಿದ್ರು, ಇನ್ನು ಈ ಸಂಸತ್ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಯಾರಿಗೂ ಏನು ಗೊತ್ತಿರಲಿಲ್ವಾ, ಮನೋರಂಜನ್ನ ಆಕ್ಟಿವಿಟೀಸ್ ಬಗ್ಗೆ ನೀವೇನು ಪ್ರಶ್ನೆನೇ ಮಾಡ್ತಿರ್ಲಿಲ್ವಾ, ಇತ್ಯಾದಿ ಪ್ರಶ್ನೆಗಳನ್ನ ಸದ್ಯ ದೆಹಲಿ ಪೊಲೀಸರು ಮನೋರಂಜನ್ ಅವರ ಪೋಷಕರ ಬಳಿ ಉತ್ತರವನ್ನ ಪಡ್ಕೊಳ್ತಾ ಇದ್ದಾರೆ. ಮತ್ತು ಮನೋರಂಜನ್ನ ನಿವಾಸದಲ್ಲಿ ಆ ಒಂದು ರೂಮ್ ಏನಿದೆ ಆತಂದು, ಆ ರೂಮ್ನಲ್ಲೂ ಕೂಡ ಹಲವು ಶೋಧ ಕಾರ್ಯವನ್ನ ನಡೆಸಿದ್ದಾರೆ. ಕೆಲವೊಂದಷ್ಟು ದಾಖಲೆಗಳನ್ನ ಪಡ್ಕೊಂಡಿದ್ದಾರೆ. ಈ ಹಿಂದೆ ಕೂಡ ಸ್ಥಳೀಯ ಪೊಲೀಸರು ಮನೋರಂಜನ್ ನಿವಾಸಕ್ಕೆ ಹೋಗಿ ಅಲ್ಲಿ ಒಂದಷ್ಟು ಶೋಧ ಕಾರ್ಯವನ್ನ ನಡೆಸಿದ್ರು. ನಂತರದಲ್ಲಿ ಮನೋರಂಜನ್ನ ನಿವಾಸ ಆ ಒಂದು ರೂಮ್ ಏನಿದೆ ಆ ರೂಮ್ಗೂ ಕೂಡ ಬೀಗವನ್ನ ಹಾಕಿ ಸೀಸ್ ಮಾಡಲಾಗಿತ್ತು. ಇದೀಗ ಸಂಸತ್ ಭವನದ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ಮನೋರಂಜನ್ ನಿವಾಸದಲ್ಲಿ ದೆಹಲಿ ಪೊಲೀಸರ ಟೀಮ್ ಸತತ 1 ಗಂಟೆಗಳ ಕಾಲ ವಿಚಾರಣೆಯನ್ನ ಮುಂದುವರೆಸಿದೆ, ಶೋಧ ಕಾರ್ಯವನ್ನ ನಡೆಸ್ತಾ ಇದೆ, ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನ ಪಡ್ಕೊಳ್ತಾ ಇದೆ. ಈಗಾಗಲೇ ಬರುವ ಮೊದಲೇ ಅವರು ಯಾವ್ಯಾವ ಉತ್ತರಗಳನ್ನ ಪಡ್ಕೊಳ್ಬೇಕಾಗಿತ್ತು ಆ ಎಲ್ಲ ಉತ್ತರಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನ ಸಿದ್ಧ ಮಾಡ್ಕೊಂಡು ಬಂದಿದ್ರು. ಅದರಂತೆ ತಂದೆ ತಾಯಿಯಿಂದ ಉತ್ತರವನ್ನ ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಮನೋರಂಜನ್ ರೂಮ್ನಲ್ಲಿ ಯಾವ ರೀತಿಯಾದಂತಹ ಪುಸ್ತಕಗಳು ಅಥವಾ ಈ ಒಂದು ಸ್ಮೋಕ್ ಬಾಂಬ್ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ಆತನ ಬಳಿ ಬೇರೆ ಏನಾದರೂ ಡಾಕ್ಯುಮೆಂಟ್ಸ್ ಇದೆಯಾ, ಇನ್ನೂ ಯಾರ್ದಾದ್ರೂ ಆತನ ಬಳಿ ಕಾಂಟ್ಯಾಕ್ಟ್ಸ್ ಇದೆಯಾ, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಸತತ 1 ಗಂಟೆಗಿಂತ ಕೂಡ ಈ ಒಂದು ಶೋಧ ಕಾರ್ಯ ಮುಂದುವರೆದಿದೆ.